ಕುಟುಂಬದ ಭವಿಷ್ಯಕ್ಕೆ ಸುರಕ್ಷಿತ ಹೂಡಿಕೆ ಹುಡುಕ್ತಾ ಇದ್ದೀರಾ? ಮೈಸೂರು ರೋಡ್ ಸಮೀಪದಲ್ಲಿರುವ ಗ್ರೀನ್ ಮೈಲ್ಸ್ಗೆ ನಿಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸ್ತೇವೆ. 3.5 ಎಕರೆ ಗೇಟೆಡ್ ಕಮ್ಯುನಿಟಿ, ಟ್ರೇ ಪಾರ್ಕ್, ಚಿಲ್ಡ್ರನ್ಸ್ ಪ್ಲೇ ಪಾರ್ಕ್, ಅಂಡರ್ಗ್ರೌಂಡ್ ಡ್ರೈನೇಜ್ ಮತ್ತು ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ವ್ಯವಸ್ಥೆಯೊಂದಿಗೆ ಪ್ರತಿಯೊಂದು ಸೌಲಭ್ಯ ಇಲ್ಲಿ ಲಭ್ಯ. PMRDA ಅಪ್ರೂವ್ಡ್ ಖಾತಾ ಪ್ಲಾಟ್ಗಳು ಕೇವಲ 3,499 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ನಿಮ್ಮ ಕನಸಿನ ಜಾಗವನ್ನ ಇಂದೇ ಆಯ್ಕೆ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಪ್ತಸೂರ್ಯ ರಿಯಾಲಿಟೀಸ್. ಗದಗ ನಗರಸಭೆ ಅಧಿಕಾರಿಗಳ ಚಳಿ ಬಿಡಿಸಿದ ಉಪ ಲೋಕಾಯುಕ್ತರು. ಕಸ ನಿರ್ವಹಣಾ ಸ್ಥಳಕ್ಕೆ ದಿಢೀರ್ ಭೇಟಿ ನೀಡುವ ಮೂಲಕ ಪರಿಶೀಲನೆ ನಡೆಸಿದ ಉಪ ಲೋಕಾಯುಕ್ತರು ಗದಗ ನಗರಸಭೆಯ ಅಧಿಕಾರಿಗಳ ಚಳಿ ಬಿಡಿಸಿದ್ದಾರೆ. ಇಲ್ಲಿನ ಅವ್ಯವಸ್ಥೆಯನ್ನು ಕಂಡು ಉಪ ಲೋಕಾಯುಕ್ತರು ತೀವ್ರ ಕೆಂಡಾಮಂಡಲ ಆಗಿದ್ದಾರೆ. ಗದಗ ನಗರದ ಬಳಗಾನೂರು ರಸ್ತೆಯಲ್ಲಿನ ಕಸ ನಿರ್ವಹಣಾ ಘಟಕಕ್ಕೆ ಭೇಟಿ ನೀಡಿದ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ KN ಫಣೀಂದ್ರ ಇವರು ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸರ್ಕಾರದ ಬಳಿ ಹಣ ಇಲ್ಲ ಎಂದರೆ ಹೇಳಿರಿ, ನಾನು ಸರ್ಕಾರದಿಂದ ಹಣ ಮಂಜೂರು ಮಾಡಿಸುವೆನು. ಕಳೆದ 13 ವರ್ಷಗಳಿಂದ ಇದೇ ರೀತಿಯ ಅವ್ಯವಸ್ಥೆ ಇದೆ ಎಂದರೆ ಇಲ್ಲಿ ನೀವು ಏನು ಕೆಲಸ ಕಾರ್ಯ ಮಾಡುತ್ತಿದ್ದೀರಿ ಎಂದು ಅಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಕೂಡಲೇ ಪರಿಸರ ತಜ್ಞರನ್ನು ಕರೆಸಿ ಹದಗೆಟ್ಟ ವ್ಯವಸ್ಥೆಯನ್ನು ಸರಿಪಡಿಸಲು ಸೂಚಿಸಿದರು. ಯುದ್ಧೋಪಾಯದಲ್ಲಿ ಇಲ್ಲಿನ ಕೆಲಸ ಮಾಡಿಸಬೇಕು, ಇಲ್ಲದಿದ್ದರೆ FIR ಮಾಡಿ ನಿಮ್ಮ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಖಡಕ್ ಎಚ್ಚರಿಕೆ ನೀಡಿದರು. ಗದಗ ನಗರಸಭೆಯ ಆಡಳಿತ ಅಧಿಕಾರಿಗಳೂ ಆದ ಗದಗ ಜಿಲ್ಲಾ ಕಾರ್ಯನಿರ್ವಹಣಾ ದಂಡಾಧಿಕಾರಿ CN ಶ್ರೀಧರ್, ಪೌರಾಯುಕ್ತ ರಾಜಾರಾಮ್ ಪವಾರ್ ಹಾಗೂ ಪರಿಸರ ಅಭಿಯಂತರ ಆನಂದ್ ಬದಿ ಇವರ ವಿರುದ್ಧ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ KN ಫಣೀಂದ್ರ ಇವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ನ್ಯೂಸ್ ಬ್ಯೂರೋ ಚಂದ್ರಶೇಖರ್ ಸೋಮಣ್ಣವರ್. ಕಡೆಗೆ ಮಾಡ್ಕೋಬೇಕು, ಅದಕ್ಕೆ ಕರೆಕ್ಟಾಗಿ ಟ್ಯಾಂಕಿಗೆ ಕೆನಾಲ್ ಮಾಡಿ ಇದ್ರ ಮೂಲಕ ಆ ಟ್ಯಾಂಕಿಗೆ ಹೋಗೋಣ. ಎಲ್ಲಿ ಟ್ಯಾಂಕ್ ಆ ಕಡೆನಾ? ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡ್ತೀರಪ್ಪ ಗೊಬ್ಬರ? ಒಂದು ದಿವಸಕ್ಕೆ ಎಷ್ಟಾಗುತ್ತೆ? 50 ಚೀಲ ಒಂದು ದಿನಕ್ಕೆ. ಇದೆಷ್ಟು ಖಾಲಿ ಆಗುತ್ತೆ? ಇದು ಒಂದು 20 ರಿಂದ 30 ಚೀಲ ಆಗಬೇಕು ಅಂತಂದರೆ ಎಷ್ಟು ಲಾರಿ ಲೋಡು ಖರ್ಚಾಗುತ್ತೆ? ಒಂದು 20 ರಿಂದ 30 ಟ್ಯಾಕ್ಟರ್ಗಳ ಸಂಬಂಧ ಆಗ್ತಿದೆ ಸರ್. ಅದ್ರ ನಿಜ ಕಾಣಿಸಿ ಅರ್ಥ ಬಂದಾಗ ಚೀಲ ತುಂಬಿದಾಗ 50 ಚೀಲರಿಂದ ರಿಕ್ವೆಸ್ಟ್ ತರ್ತಾರಲ್ಲ, ಅದು ಎಷ್ಟು ಖರ್ಚಾಗುತ್ತೆ? ಇದು ಲಾರಿ ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ, ಇನ್ನು ಆಗ್ತಾನೇ ಇದೆ ಕಂಪ್ಲೇಂಟ್ಸ್. ಎಷ್ಟು ಬೇಗ ಆಗಲ್ವಲ್ಲ ಕಂಪ್ಲೇಂಟ್ಸ್? ಆ ಕಂಪ್ಲೇಂಟ್ಸ್ ಆಗೋವ್ರಿಗೂ ಬಿಡೋದ. ನೀವು ಈ ಕರೆಯಾಗಿ ಸ್ಟ್ರಿಕ್ಟಾಗಿ ಕ್ರಮ ತಗೊಂಡಿದ್ರೆ ನಾನು ನಿಮ್ಮ ಮೇಲೆ ಕ್ರಮ ತಗೋತೀನಿ. ಇದು ಗೊತ್ತಾಯ್ತಾ? ಹಾಂ, ನೀವೇನು ಬೇಕೋ ಗೌರ್ಮೆಂಟಿಗೆ ದುಡ್ಡಿಲ್ಲ ಅಂತಂದರೆ ಬೇಕಾದ್ರೆ ನನಗೆ ಕಳಿಸಿ, ನಾನು ನಿಮ್ಗೆ ಸ್ಯಾಂಕ್ಷನ್ ಮಾಡಿಸ್ಕೊಳಕ್ಕೆ ನಾನು ಅವ್ರಿಗೆ ಬರೀತೀನಿ. ಗೊತ್ತಾಯ್ತು? ತಗೊಂಡು ವಾರ್ ಫುಟಿಂಗಲ್ಲಿ ಮಾಡಿ ಇದನ್ನೆಲ್ಲ ನೀಟಾಗಿ ಇಟ್ಕೋಬೇಕು ಸರ್. ನೀಟಾಗಿ ಅಂತಂದರೆ ಎಲ್ಲೆಲ್ಲಿ ಏನೇನು ಇಡಬೇಕೋ ಇರೋ ಜಾಗಗಳಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಮಾಡಬೇಕು. ಯಾರೋ ಒಂದು ಸೈಂಟಿಫಿಕ್ ಒಂದು ಸ್ಟಡಿ ಮಾಡಿಸಿ, ಒಬ್ರನ್ನ ಕಳಿಸಿ ಸರ್. ಎನ್ವೈರನ್ಮೆಂಟಲ್ ಇವರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಒಂದು ಜಾಯಿಂಟಾಗಿ ಒಂದು ಕಮಿಟಿ ಕಾನ್ಸ್ಟಿಟ್ಯೂಷನ್. ಮಳೆ ಬಂದರೂ ಹೋಗಿದೆ ಆ ಕಡೆಗೆಲ್ಲ. ಎಷ್ಟು ದುಡ್ಡು ಖರ್ಚು ಮಾಡಿರ್ತಾರೆ ಹೇಳಿದ್ರು? ಅಲ್ಲಿಂದನೂ ಕಾಲುವೆ ಮಾಡ್ತಿದ್ದೇವಲ್ಲ, ಎಷ್ಟು ದುಡ್ಡು ಖರ್ಚಾಗಿದೆ ಕೇಳ್ತೀನಿ ನಾನು. ಇದಕ್ಕೆ ಎಷ್ಟು ಖರ್ಚು ಮಾಡಿದ್ದೀರಾ, ಏನು ಮೇಂಟೆನೆನ್ಸ್ ಮಾಡಿದ್ದೀರಾ ಇದು ಅಂತ ಕೇಳ್ತೀನಿ. 2026 ಹಿಂಗೆ ಇಟ್ಕೊಂಡಿರೋದು. 2013ರಿಂದ 14 26 ಎಷ್ಟು ವರ್ಷ ಆಯಿತು? 13 ವರ್ಷ. 13 ವರ್ಷದಿಂದ ಹಿಂಗೇನಾ ಇದು? ದಿನ ಯಾರು ಬರೋದು ಇಲ್ಲಿ ನೋಡೋದು? ಇದಕ್ಕೆ ವಾಚ್ಮೆನ್ನು ನಿಮ್ಮ ಇವರು ಇಂಜಿನಿಯರ್ ಯಾರು ಬರೋದು? ನಾನು ಬರ್ತೀನಿ ಸರ್. ನಮ್ಮನ್ನೊಬ್ಬರು. ಏನು ಬರ್ತೀರಾ ನೀವು? ಯಾಕೆ ಬರ್ತೀರಾ ಹೇಳಿ ಇಲ್ಲಿಗೆ? ನೀವು ಬರೋ ಉದ್ದೇಶ ಹೇಳಪ್ಪ. ಇಲ್ಲಿ ಬರ್ತೀರಾ, ನೋಡ್ಕೊಂಡು ಹೋಗ್ತೀರಾ. ಬರೋ ಉದ್ದೇಶ ಏನು ನೋಡೋಕ್ಕೆ ಬರ್ತೀರಾ? ಏನು ಮಾಡೋಕ್ಕೆ ಬರ್ತೀರಾ? ಏನು ಡ್ಯೂಟಿ, ಏನು ಟ್ರಸ್ಟ್ ಮಾಡಿರ್ತಾರೆ? ಇದು ಗಾಳಿಗಾಲಕ್ಕೆ ಬಂದಿರೋದೇನ್ರಿ? ಇದು ಯಾವನಾರು ಸುಮ್ಮನೆ ಏನೋ ಬುರುಡೆ ಬಿಡಬಾರ್ದು.
ದಿನ ಬಂದು ಬರ್ತೀನಿ, ನೋಡ್ತೀನಿ, ಹೋಗ್ತೀನಿ, ಅಷ್ಟೇ ಆಗಿದೆ ನಿಮ್ಮದು. ಬಂದರೆ ಕೆಲಸ ಮಾಡಲ್ಲ, ಏನು ನೋಡಲ್ಲ, ಸುಮ್ಮನೆ ಒಂದು ವಾಕಿಂಗ್ ಮಾಡ್ಕೊಂಡು ಹೋಗ್ಬಿಡಕ್ಕೆ ಬರೋದು ಇಲ್ಲಿಗೆ. ಯಾವುದೂ ಸರಿಯಾಗಿಲ್ಲ ನಿಮ್ಮದ್ರಲ್ಲಿ. ಡ್ರೈ ವೇಸ್ಟ್ ಸರಿಯಾಗಿ ಇದಾಗ್ತಿಲ್ಲ, ವೆಟ್ ವೇಸ್ಟ್ ಮಾಡ್ತಿಲ್ಲ.